ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನನ್ನ ಎರಡನೇ ಮಗಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ನಾವು 4 ಇಯರ್ಸಿಂದನೂ ತುಮಕೂರಲ್ಲೇ ಇರೋದು. ನನ್ನ ಎರಡನೇ ಮಗಳು ತುಮಕೂರು ಅಲ್ಲೇ ಹಾಸ್ಟೆಲಲ್ಲಿ ಬಿಟ್ಟಿದ್ದೀವಿ. ಇವಾಗ 5th ಸ್ಟ್ಯಾಂಡರ್ಡು. ಅವಳಿಗೆ ಮೈಸೂರಿಗೆ ಹಾಕಿ ಮೈಸೂರಲ್ಲಿ ಫೆಸಿಲಿಟಿ ಚೆನ್ನಾಗಿದೆ. ಬರೀ ಹೆಣ್ಮಕ್ಳಿರೋದು. ರಂಗರಾವ್ ಸ್ಮಾರಕ ವಿಶ್ವವಿದ್ಯಾಲಯ ಅಂತ ಹೇಳ್ಬಿಟ್ಟು ಅಂದರೆ ಅಲ್ಲಿ ಹ್ಯಾಂಡಿಕ್ಯಾಪ್ಟ್ ಮಕ್ಕಳು, ಬ್ಲೈಂಡ್ ಮಕ್ಕಳು ಅಷ್ಟೇ ಇರೋದು, ಹೆಣ್ಮಕ್ಳು ಅಷ್ಟೇ. ಹಾಗಾಗಿ ಅಲ್ಲಿ ಫೆಸಿಲಿಟಿ ಚೆನ್ನಾಗಿದೆ, ಅಲ್ಲಿ ಸೇರಿಸಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಕೂಲ್ ಕಡೆಯಿಂದ ಬಂದಿದ್ದರು ಒಂದಿಬ್ಬರು ಸರ್ಗಳು. ಅವ್ರು ಬಂದು ನಮಗೆ ಹೇಳಿದ್ರು, ಸ್ಕೂಲ್ ಚೆನ್ನಾಗಿದೆ, ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ಬರೀ ಹೆಣ್ಮಕ್ಳಿರೋದು, ನಾವು ಕರಾಟೆ ಎಲ್ಲ ಹೇಳ್ಕೊಡ್ತೀವಿ, ಜೊತೆಗೆ ಅವಳಿಗೆ SLC ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾವು ಅವಳ ಕೈಯಲ್ಲಿ ಒಂದು ಲ್ಯಾಪ್ಟಾಪು ಮತ್ತು ಒಂದು ಸ್ಕ್ರೀನ್ ಟಚ್ ಮೊಬೈಲ್ ಇಟ್ಕೊಂಡು ಅವಳು ಆಪ್ರೇಟ್ ಮಾಡೋದನ್ನೆಲ್ಲ ಕಲಿಯೋದೆಲ್ಲ ಹೇಳ್ಕೊಡ್ತೀವಿ. ಅವಳು ಆ ಒಂದು ಸ್ಕ್ರೀನ್ ಟಚ್ ಮೊಬೈಲ್ ಆಪ್ರೇಟ್ ಮಾಡೋದು ಕಲ್ತ್ಕೊಂಡು ಲ್ಯಾಪ್ಟಾಪ್ ಎಲ್ಲ ಆಪ್ರೇಟ್ ಮಾಡೋದು ಕಲ್ತ್ಕೊಂಡು ಬರೋ ಥರ ನಾವು ರೆಡಿ ಮಾಡ್ತೀವಿ ಅವಳಿಗೆ. ಅಲ್ಲಿ ಸೇರಿಸಿ ಅಂತ ಹೇಳ್ಬಿಟ್ಟು ಬಂದಿದ್ದರು. ಬಟ್ ನಮಗೂ ತುಮಕೂರಲ್ಲೂ ಫೆಸಿಲಿಟಿ ಚೆನ್ನಾಗಿದೆ, ಎಜುಕೇಷನ್ ಕೂಡ ಚೆನ್ನಾಗಿದೆ. ಅದು ಅಲ್ಲದೆ ನಮಗೆ ಮೈಸೂರು ದೂರ ಆಗುತ್ತೆ ಹೋಗಿ ಬರೋದಕ್ಕೆ. ಇನ್ನೂ ಇರುವಂಥ 2 ಮಕ್ಕಳನ್ನ ಬಿಟ್ಟು ಹೋಗೋದಕ್ಕೂ ಆಗಲ್ಲ, ಜೊತೆಗೆ ಕರ್ಕೊಂಡು ಹೋಗೋದಕ್ಕೂ ಆಗಲ್ಲ. ಇವ್ರನ್ನ ಸ್ಕೂಲಿಗೆ ಮಿಸ್ ಆಗಿಬಿಡುತ್ತೆ ಕರ್ಕೊಂಡೋದ್ರೆ. ಸ್ಕೂಲಿಗೆ ಕಳಿಸ್ಬಿಟ್ಟು ಹೋದರೆ ನಾವು ಬೆಳಗ್ಗೆ ಹೋಗಿ ಸಂಜೆ ಬರೋದಕ್ಕಾಗಲ್ಲ ಮೈಸೂರಿಗೆ. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದೆ. ನಮ್ಮ ಮನೆಯವ್ರು ಇಲ್ಲ ಮೈಸೂರಿಗೆ ಹಾಕೋಣ, ಪರವಾಗಿಲ್ಲ ಅಲ್ಲಿ ಸ್ಕೂಲ್ ಚೆನ್ನಾಗಿದೆ, ಬರೀ ಹೆಣ್ಮಕ್ಳಿರೋದು ಅಂತ ಹೇಳ್ಬಿಟ್ಟು. ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ, ತುಮಕೂರಲ್ಲಿ ಹಾಸ್ಟೆಲ್ಲು ಸಪ್ರೇಟೇ ಇರೋದು, ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ. ಸ್ಕೂಲ್ ಮಾತ್ರ ಒಟ್ಟಿಗೆ ಇರೋದು. ಹಾಗಾಗಿ ನನಗೆ ಏನೂ ಇಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ, ತುಮಕೂರಲ್ಲಿ ಚೆನ್ನಾಗಿದೆ, ನಮಗೆ ಹೋಗಿ ಬರೋದಕ್ಕೂ ಅನುಕೂಲ ಚೆನ್ನಾಗಿದೆ. ಹಾಗಾಗಿ ನಾವು ತುಮಕೂರಲ್ಲೇ ಕಳ್ಸೋಣ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದೀನಿ. ಇವಾಗ ನಮ್ಮ ಮನೆಯವರು ಇವತ್ತು ಹೊರಟಿದ್ರು ಮೈಸೂರಿಗೆ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಬೇಡ, ಇನ್ನೂ ಒಂದು 2 ವರ್ಷ ಇಲ್ಲಿರಲಿ, ಆಮೇಲೆ ಬೇಕಾದರೆ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇವತ್ತು ತುಮಕೂರಿಗೆ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇಬ್ಬರು ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ದೊಡ್ಡವಳನ್ನ ಮತ್ತು ನನ್ನ ಮಗನ್ನ ಕಳಿಸ್ಬಿಟ್ಟು ಆಮೇಲೆ ಇವಳನ್ನ ಹೋಗಿ ತುಮಕೂರಿಗೆ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಇವತ್ತು. ಆದರೆ ಅವ್ರು ಸರ್ ಕಾಲ್ ಮಾಡಿಬಿಟ್ಟು ಇನ್ನೂ ಒಂದಷ್ಟು ಮಕ್ಕಳು ಬಂದಿಲ್ಲ, ಗಂಡು ಮಕ್ಕಳು ಮಾತ್ರ ಬಂದಿದ್ದಾರೆ, ಹೆಣ್ಮಕ್ಳು ಬಂದಿಲ್ಲ, ಅವ್ರು ಬಂದಮೇಲೆ ನಾವು ಕಾಲ್ ಮಾಡ್ತೀವಿ, ಆಮೇಲೆ ಕರ್ಕೊಂಡು ಬರೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವರು ಬಂದಮೇಲೆ ಹೆಣ್ಮಕ್ಳು ಒಂದಷ್ಟು ಜನ ಬಂದಮೇಲೆ ಬಿಟ್ಟು ಬರೋಣ. ಯಾಕಂದರೆ ನಮ್ಗೆ ಹತ್ರ ಇದೆ ತುಮಕೂರು, ಇನ್ನೂ ದೂರದಿಂದ ಗುಲ್ಬರ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಅಲ್ಲಿಂದ ಬರೋವಂಥ ಮಕ್ಕಳೆಲ್ಲ ಬರಬೇಕು. ಅವರೆಲ್ಲ ಬಂದಮೇಲೆ ಬಿಟ್ಟು ಬರೋಣ, ನಮಗೇನೋ 1/2 ಅವರ್ ಜರ್ನಿ ಅಲ್ವಾ, ಹಾಗಾಗಿ ಬೇಗನೆ ಹೋಗ್ಬೋದು, ಅವರೆಲ್ಲ ಬಂದಮೇಲೆ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ವಿ. ಇವತ್ತು ಎಲ್ಲ ರೆಡಿ ಮಾಡ್ಕೊಳ್ಳೋಣ, ನಾಳೆ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಇವಾಗ ಈಚೆ ಕಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾಯಿ ಕೂಡ ನಾನೇ ಸುಲ್ಕೊಂಡೆ. ಇವತ್ತು ನಮ್ಮ ಮನೆಯವ್ರು ಇರಲಿಲ್ಲ, ಇವತ್ತು ಬೆಳಗ್ಗೆ ಕರೆಂಟ್ ಇತ್ತು 6 ಗಂಟೆಗೆ, ಹಾಗಾಗಿ ಹೊಲ್ದತ್ರಕ್ಕೆ ಹೋಗಿದ್ರು. ನಾನೇ ಕಾಯಿ ಸುಲ್ಕೊಂಡು ಬಂದು ಕಾಯೆಲ್ಲ ತುರಿದ್ಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಕೊಳ್ತಾ ಇದ್ದೀನಿ. ಇವಾಗ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಬೇಸಿಗೆ ರಜೆ ಇದ್ದಾಗ ಅಂದ್ಕೊಳ್ತಾ ಇದ್ವಿ, ಯಾವಾಗಾದರೂ ಇವ್ರಿಗೆ ಸ್ಕೂಲ್ ಓಪನ್ ಆಗುತ್ತೋ ಏನೋ, ಇವ್ರು ಟಾರ್ಚರ್ ತಡೆಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ 3 ವಾರ ಅಷ್ಟು ಕಿತ್ಲಾಡೋರು. ಒಬ್ಬರನ್ನ ಸುಮ್ಮನಿರ್ಸೋ ಅಷ್ಟೊತ್ತಿಗೆ ಇನ್ನೊಬ್ಬರು ಶುರು ಮಾಡೋರು ಅಳೋಕ್ಕೆ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಹಂಗೆ ಕಿತ್ಲಾಡೋರು, ಜುಟ್ಟು ಇಟ್ಕೊಂಡು ತರ್ದಾಡೋರು. ಆವಾಗ ಅಂದ್ಕೊತಾ ಇದ್ದೆ ನಾನು, ಯಾವಾಗಾದರೂ ಸ್ಕೂಲ್ ಓಪನ್ ಆಗುತ್ತೋ ಅಂತ ಹೇಳ್ಬಿಟ್ಟು. ಇವಾಗ ಸ್ಕೂಲ್ ಓಪನ್ ಆಗಿದೆ, ಅವ್ರನ್ನ ರೆಡಿ ಮಾಡೋಕ್ಕೆ ಚಿಂತೆ. ಬೆಳಗ್ಗೆ ಎದ್ದೆ ಬೇಗನೆ ಎದ್ದೇಳಬೇಕು, ಟೈಮಿಗೆ ಕರೆಕ್ಟಾಗಿ ತಿಂಡಿ ಎಲ್ಲ ಆಗಬೇಕು, ಮಕ್ಳಿಗೂ ರೆಡಿ ಮಾಡಬೇಕು. ಜೊತೆಗೆ ಮಳ್ಳೆ ಮಗು ಕೂಡ ಇವಾಗಲೇ ಬರ್ತೈತೆ, ಒಂದು ಅರ್ಧ ಕೆಜಿ ಬರ್ತಿದೆ ಇವಾಗಿನ್ನು ಸ್ಟಾರ್ಟಿಂಗು ಮಳ್ಳೆ ಮಗು. ಹಾಗಾಗಿ ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಇವಾಗ. ನನಗೆ ಮಳ್ಳೆ ಗಿಡ ಹಾಕ್ಬೇಕಾದ್ರೆ ಸುಮಾರು ಜನ ಹೇಳಿದ್ರು, ಮಳ್ಳೆ ಗಿಡ ಜಾಸ್ತಿ ಹಾಕ್ಬೇಡ, ಬಿಡಿಸೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆವಾಗ ನಾನು ಬೇರೆಯವ್ರ ಮಾತು ಕೇಳಲಿಲ್ಲ, ಬಿಡಿಸಿದ್ರೆ ಆಯಿತು ಬಿಡು, ಇನ್ನೇನು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ಇವಾಗ ಇನ್ನೂ ಸ್ಟಾರ್ಟ್ ಆಗ್ತಾಯಿದೆ ಮಳ್ಳೆ ಮಗ್ಗು. ಇವಾಗ ನಾನು ರವೆ ಎಲ್ಲ ಹುರಿದಿಟ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಕಾದ ನಂತರ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟಾದರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ನಂತರ ನಾನು ಇದು ಒಂದು 50% ಫ್ರೈ ಮಾಡಿಕೊಂಡು ನಂತರ ನಾನು ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಯಾಕಂದರೆ ಮೆಣಸಿನ್ಕಾಯಿ ಹಚ್ಚಿ ಹಾಕೋದಿಲ್ಲ, ನಾನು ತುರಿದ್ಬಿಟ್ಟು ಹಾಕ್ತೀನಲ್ಲ, ಹಾಗಾಗಿ ಈ ಥರ ಫ್ರೈ ಮಾಡಿಕೊಂಡು ನಂತರ ನಾನು ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ನನಗೆ ಖಾರವಾಗಿರಬೇಕು ತಿಂಡಿ, ನನ್ನ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಖಾರವಾಗಿದ್ದರೆ, ಸಪ್ಪೆ ಇದ್ದರೆ ತಿನ್ನೋದಿಲ್ಲ. ಹಾಗಾಗಿ ಈ ಥರ ಫ್ರೈ ಮಾಡಿಕೊಂಡು ನಾನು
ನೀರು ಹಾಕ್ಕೊಳ್ತೀನಿ. ಇವಾಗ ತರಕಾರಿ ಏನೋ ಹಾಕ್ತಾ ಇಲ್ಲ, ಅರ್ಜೆಂಟಿಗೆ ಮಾಡ್ತಾಯಿದ್ದೀನಿ ಬೇಗ ಆಗಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀರೇನು ಬಿಸಿ ಮಾಡಿಲ್ಲ. ತರಕಾರಿ ಏನೋ ಹಾಕ್ತಾ ಇಲ್ವಲ್ಲ, ಹಾಗಾಗಿ ತಣ್ಣೀರೇ ಹಾಕ್ಕೊಳ್ತಾ ಇದ್ದೀನಿ. ಆಗುತ್ತೆ ಬೇಗನೆ ಅಂತ ಹೇಳ್ಬಿಟ್ಟು. ತರಕಾರಿ ಎಲ್ಲ ಹಾಕಿದ್ರೆ ತರಕಾರಿ ಬೇಯಿಸ್ಕೊಂಡು ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಇವಾಗ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದು ತಿರುಗ್ಬಿಟ್ಟು ಒಂದು ಕುದಿ ಬಂದ ನಂತರ ನಾನು ರವೆ ಹಾಕ್ಕೊಳ್ತೀನಿ. ನೋಡ್ತಾ ಇರ್ಬೋದು ಇವಾಗ ಒಂದು ಕುದಿ ಬರ್ತಿದೆ ಇದು. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೊಡೋ ಒಂದು ಲೈಕು, ಒಂದು ಕಮೆಂಟೇ ನನ್ನ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ಈ ಥರ ರವೆ ತಿರುವುತ್ತಾ ಹಾಕ್ಕೊಳ್ತೀನಿ. ಒಂದೇ ಸರಿ ಹಾಕ್ಬಿಟ್ಟು ತಿರುಗುತ್ತೀವಿ ಅಂದರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಈ ಥರ ತಿರುವುತ್ತಾ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇವಾಗ ಈ ಥರ ತಿರುವುತ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತಿರುವ್ಕೊಳ್ತಾ ಹಾಕ್ಕೊಂಡು ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಹಾಕ್ಕೊಳ್ತೀನಿ, ಯಾಕಂದರೆ ತರಕಾರಿ ಹಾಕಿಲ್ವಲ್ಲ ಹಂಗಾಗಿ. ಹಾಕ್ಬಿಟ್ಟು ಒಂದು ಸರಿ ಈ ಥರ ತಿರುಗ್ಬಿಟ್ಟು ನಂತರ ಇದ್ರ ಮೇಲೆ ಬಾಳೆ ಎಲೆ ಮುಚ್ಚಿದ್ರೆ ಚೆನ್ನಾಗಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೀನಿ, ಯಾಕಂದರೆ ಹೊಲ್ದ ಹತ್ರ ಒಂದಿಬ್ಬರು ಲೇಬರ್ಸ್ ಇದ್ದಾರೆ. ಜೊತೆಗೆ ನಾವು ಮನೆಯಲ್ಲಿ 7 ಮೆಂಬರ್ಸ್ ಇದ್ದೀವಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀನಿ ನಾನು. ತಿಂಡಿ ಆಗಲಿ ಅಡುಗೆ ಆಗಲಿ ನಾನು ಯಾವತ್ತೂ ಕಡಿಮೆ ಬರೋಂಗೆ ಮಾಡಲ್ಲ, ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ. ಯಾಕಂದರೆ ನಮ್ಮ ಮನೇಲಿ ಒಬ್ಬರಾಗಲಿ ಇಬ್ಬರಾಗಲಿ ಎಕ್ಸ್ಟ್ರಾ ಇದ್ದೇ ಇರ್ತಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರ್ತೀನಿ, ಕಡಿಮೆ ಬರೋಂಗಂತೂ ಯಾವತ್ತೂ ಮಾಡಲ್ಲ ನಾನು. ಈ ಥರ ಎಲ್ಲ ತಿರುಗ್ಬಿಟ್ಟು ಇದ್ರ ಮೇಲೆ ಬಾಳೆ ಎಲ್ಲ ಮುಚ್ಚಿಬಿಟ್ರೆ ಚೆನ್ನಾಗಿ ಕುಂಬ್ರಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು, ರವೆ ಎಲ್ಲ ಚೆನ್ನಾಗಿ ಒಂದು ಹದವಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ರೆಡಿ ಮಾಡಿಬಿಟ್ಟು ಅದ್ರ ಮೇಲೆ ಬಾಳೆ ಎಲ್ಲ ಮುಚ್ಚಿ ಇವಳಿಗೆ ತಲೆ ಬಚ್ಚೋಣ ಅಂತ ಹೇಳ್ಬಿಟ್ಟು ಬಂದೆ ದೊಡ್ಡವಳಿಗೆ. ಇವಳಿಗೆ ಜಡೆ ಹಾಕ್ಬಿಟ್ಟು ಟೇಪ್ ಹಾಕಬೇಕು. ಆ್ಯಕ್ಚುಲಿ ಇವಾಗ ಇವಳು 8th. ಇವಾಗ ಇವಳಿಗೆ ಕೇಸರಿ ಕಲರ್ ಟೇಪ್ ಹಾಕ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಕೇಸರಿ ಕಲರ್ ಇನ್ನೂ ತೊಗೊಬಂದಿಲ್ಲ. ಇವತ್ತು ಹೋದರೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಗ್ರೀನೇ ಹಾಕಿದೆ. ಹಾಗಾಗಿ ಹಾಕ್ಬಿಟ್ಟು ಅವಳಿಗೆ ಇದು ಬಾಳೆ ಎಲ್ಲ ಮುಚ್ಚಿ ಇಟ್ಟಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಮಕ್ಳಿಗೆಲ್ಲ ಬಡಿಸೋಣ ಅಂತ ಹೇಳ್ಬಿಟ್ಟು ಚಿಕ್ಕವಳಿಗಿನ್ನೂ ಸ್ನಾನ ಮಾಡಿಸಿಲ್ಲ. ಅವಳಿಗೆ ಫಸ್ಟೇ ಇವ್ರನ್ನ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವರು 9:30 ಬಸ್ಸಿಗೆ ಹೋಗ್ತಾರೆ. ಹಾಗಾಗಿ ಇವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಅವಳಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇವ್ರಿಗೆ ಹಾಕ್ಕೊಡ್ತಾ ಇದ್ದೆ. ಬಾಳೆ ಎಲೆಗೆ ಹಾಕ್ದೆ, ಅವರಿಬ್ರಿಗೂ ತಿಂದ್ಕೊಂಡ್ರು. ಇನ್ನು ಚಿಕ್ಕವಳಿಗೆ ಫಸ್ಟು ತಿನ್ಕೊ ನೀನು ಅಂತ ಹೇಳ್ಬಿಟ್ಟು ಪ್ಲೇಟ್ಗೆ ಹಾಕ್ಕೊಟ್ಟೆ, ಆಮೇಲೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ನಿಧಾನವಾಗಿ ತಿನ್ಕೊಳ್ತಾ ಇದ್ಲು, ಇನ್ನೂ ಬಿಸಿ ಇತ್ತು. ಹಾಗಾಗಿ ಇವ್ರಿಗೆ ಟೈಮ್ ಆಗುತ್ತೆ, ಬೇಗ ತಿನ್ಕೊಳ್ಳಿ ಅಂತಂದೆ. ತಿನ್ನಬೇಕಾದ್ರೇ ನಾನು ಹೂವು ಮುಡಿಸ್ಬಿಟ್ಟು ಬೊಟ್ಟು ಇಕ್ಕೋಣ ಅಂತ ಹೇಳ್ಬಿಟ್ಟು ಬಂದೆ, ಯಾಕಂದರೆ ಟೈಮ್ ಆಗಿತ್ತು. ಆಮೇಲೆ ಅಂತಂದರೆ ಆಗಲ್ಲ. ಆಮೇಲೆ ನಮ್ಮ ಮನೆಯವರು ಇದ್ಬಿಟ್ಟು ಇವತ್ತು ಬಸ್ಗೇನು ಹೋಗಬೇಡ್ರಿ, ನಾನೇ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೇ ಬಿಟ್ಟು ಬರೋದಕ್ಕೆ ಹೋಗಿದ್ರು. ನಂತರ ಇವಳು ತಿಂಡಿ ತಿಂದಮೇಲೆ ಅವರಿಬ್ರನ್ನೂ ಕಳಿಸ್ಬಿಟ್ಟು ಆಮೇಲೆ ಇವಳಿಗೆ ಸ್ನಾನ ಮಾಡಿಸ್ದೆ. ಅವರಿಬ್ರನ್ನೂ ಕಳಿಸಿದ್ರೆ ಆಮೇಲೆ ಸ್ವಲ್ಪ ಸಮಾಧಾನವಾಗಿ ಇರ್ತೀವಿ. ಯಾಕಂದರೆ ಅವರು ಬಸ್ಗೆ ಹೋಗ್ತಾರಲ್ಲ, 9:30ಗೆಲ್ಲ ಕಳಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿದೆ. ಆಮೇಲೆ ಇವ್ಳಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ನಾನು ಕೂಡ ಟೀ ಮಾಡಿಕೊಂಡು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಕೂತಿದ್ದೆ. ನನ್ನ ಮುಖ ನೋಡಿ ನನಗೆ ಭಯ ಆಗಿತ್ತು. 2 ತಿಂಗಳಾಗಿತ್ತು ಐಬ್ರೋ ಮಾಡಿಸಿ ಅಂತ ಹೇಳ್ಬಿಟ್ಟು. ಆಮೇಲೆ ಅಮ್ಮ ನನಗೂ ಟೀ ಕೊಡಮ್ಮ ಅಂದ್ಲು. ಇವ್ಳಿಗೂ ಕೂಡ ಟೀ ಕೊಟ್ಬಿಟ್ಟು ಟೀ ಕುಡಿತಾ ಇದ್ಲು. ನಂತರ ನಾನು ಇವಳಿಗೆ ಬಟ್ಟೆಗಳೆಲ್ಲ ಜೋಡಿಸಿ ಇಕ್ಕೋಣ ಅಂತ ಹೇಳ್ಬಿಟ್ಟು ಜೋಡಿಸ್ತಾ ಇದ್ದೆ. ಯಾಕಂದರೆ ಅವರು ಯಾವಾಗ ಫೋನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಫೋನ್ ಮಾಡಿದ ತಕ್ಷಣ ಕರ್ಕೊಂಡೋಗ್ಬೇಕು. ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು. ಬಟ್ಟೆಗಳೆಲ್ಲ ಒಂದು 4 ಜೊತೆ ಮಾಮೂಲಿ ನಮ್ಮ ಮನೆಯಲ್ಲಿರೋವಂಥ ಬಟ್ಟೆಗಳೆಲ್ಲ ಕಳಿಸ್ತೀನಿ. ಮತ್ತು ಅವಳದು ಯೂನಿಫಾರ್ಮ್ ಎಲ್ಲ ಒಂದು 4 ಜೊತೆ ಇದೆ. ಮಾಮೂಲಿ ಯೂನಿಫಾರ್ಮ್ಸು ಮತ್ತು ವೈಟ್ ಯೂನಿಫಾರ್ಮು ಎಲ್ಲನೂ ಇಟ್ಬಿಟ್ಟು ಬೇಕಿರೋವಂಥ ಬಟ್ಟೆಗಳು ಮತ್ತು ಚೆನ್ನಾಗಿರೋ 1-2 ಫ್ರಾಕುಗಳೆಲ್ಲ ಇಟ್ಟೆ. ಯಾಕಂದರೆ ಬಟ್ಟೆಗಳು ಜಾಸ್ತಿ ಕಳ್ದಾಕೊಂಬರ್ತಾಳೆ ಜಾಸ್ತಿ ಕಳಿಸಿದ್ರೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟು ಕಳಿಸ್ತೀನಿ. ಇನ್ನೂ ಒಂದು ಇವಳು ಮೇಕಪ್ ಬಾಕ್ಸ್ ಇಟ್ಕೊಂಡಿದ್ದಾಳೆ, ನನ್ನ 2ನೇ ಮಗಳು. ಅವಳದು ಮೇಕಪ್ ಸೆಟ್ ಎಲ್ಲ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ಲು, ಅದು ಕೂಡ ಇಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಬಟ್ಟೆಗಳೆಲ್ಲ ಜೋಡಿಸ್ದೆ. ಜೋಡಿಸ್ಬಿಟ್ಟು ಆಮೇಲೆ ಇದು ಮೇಲ್ಗಡೆ ಇಡೋಣ ಅಂತ ಹೇಳ್ಬಿಟ್ಟು ಮೇಕಪ್ ಬಾಕ್ಸು. ನಮ್ಮ ಮನೆಯವ್ರು ನಗ್ತಾಯಿದ್ರು ಬಾಕ್ಸ್ ನೋಡಿ. ಇವಳಿಗೆ ಈಗಾಗಲೇ ಮೇಕಪ್ ಸೆಟ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡಿದೆ. ಪ್ಯಾಕ್ ಮಾಡಿಬಿಟ್ಟು ಇನ್ನು ನಾಳೆ ಅವ್ರೇನಾನ ಫೋನ್ ಮಾಡಿದ್ರೆ ಸಡನ್ನಾಗಿ ಹೊರಟ್ಬಿಡ್ಬೇಕಲ್ಲ, ಹಾಗಾಗಿ ಫಸ್ಟೇ ಇದೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟೆ ಬಟ್ಟೆಗಳೆಲ್ಲ. ನನ್ನ ಮಗಳು ಅಳ್ತಾ ಇದ್ಲು, ನನಗೆ ಇವತ್ತೇ ಬಿಟ್ಟು ಬರ್ರಿ, ನಾನು ಇವತ್ತೇ ಹೋಗಬೇಕು, ಅವರಿಬ್ಬರು ಮಾತ್ರ ಹೋಗೋರೆ ಸ್ಕೂಲ್ಗೆ, ನಾನು ಯಾಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಇದ್ಬಿಟ್ಟು ಇನ್ನೂ ಮಕ್ಕಳು ಬಂದಿಲ್ಲ ಕಣೆ, ನಾಳೆ ಬಿಟ್ಟು ಬರ್ತೀವಿ ಸುಮ್ಮನಿರು, ನನಗೂ ಸ್ವಲ್ಪ ಕೆಲಸ ಇದೆ ಇವತ್ತು ಅಂತ ಹೇಳ್ಬಿಟ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅವರಿಬ್ಬರು ಮಾತ್ರ ಹೋಗೋರೆ, ನಾನು ಯಾಕೆ ಹೋಗಬಾರ್ದು, ನಾನು ಇರಲ್ಲ ಮನೆಗೆ, ನಾನು ಸ್ಕೂಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಳ್ತಾ ಇದ್ಲು. ಇನ್ನೇನು ಮಾಡೋದು, ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಸಿ ಆಮ್ಟೆಕಾಯಿ ಇತ್ತು, ಸ್ವಲ್ಪ ಆಮ್ಟೆಕಾಯಿ ಯಾರೋ ಕೊಟ್ಟಿದ್ರು, ನಮ್ಮ ಮನೆಯವರು ಗೊತ್ತಿರೋರು ಯಾರೋ ಕೊಟ್ಟಿದ್ರಂತೆ, ತೊಗೊಬಂದಿದ್ರು.
ಹಾಗಾಗಿ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು ಇದು ಸಿಗೋದು ಅಪರೂಪ. ಮೊದಲೆಲ್ಲ ಅಲ್ಲಿ ನಮ್ಮೂರಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮನೆ ಹತ್ರನೇ ಗಿಡ ಇತ್ತು. ಚೆನ್ನಾಗಿ ಬಿಡೋದು. ಅವಾಗೆಲ್ಲ ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ವಿ. ಇವಾಗ ಸಿಗೋದೇ ಅಪರೂಪ. ಹಾಗಾಗಿ ಸ್ವಲ್ಪ ಇತ್ತಲ್ಲ ಅದನ್ನು ಹಚ್ಬಿಟ್ಟು ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಥರ. ಈ ಅಮಟಕಾಯಿ ಹೆಚ್ಚೋದಕ್ಕೆ ಹೋಗಿ ನಾನು ತರಕಾರಿ ಹೆಚ್ಚೋ ಮಣೆನೇ ಹೊಡೆದಾಕ್ಬಿಟ್ಟಿದ್ದೀನಿ ಇವತ್ತು. ಯಾಕಂದರೆ ಬಲ್ತಿದ್ವು ಸ್ವಲ್ಪ ಅಮಟೆಕಾಯಿ ಹಾಗಾಗಿ. ಈ ಥರ ಎಲ್ಲ ತೊಳೆದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಬಾಕ್ಸ್‌ಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಉಪ್ಪಿನಕಾಯಿ ಪ್ಲಾಸ್ಟಿಕ್ ಬಾಕ್ಸಲ್ಲೇ ಹಾಕಬೇಕು. ಹಾಗಾಗಿ ಈ ಥರ ಹಚ್ಬಿಟ್ಟು ಹಾಕ್ಕೊಂಡು ಹಾಗೇನೇ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಜಾಸ್ತಿ ಹಾಕಿದ್ರೆ ಇರುತ್ತೆ ಸ್ವಲ್ಪ ದಿನ. ಉಪ್ಪು ಖಾರ ಕಡಿಮೆ ಇತ್ತು ಅಂದರೆ ಬೇಗನೆ ಕೆಟ್ಟೋಗುತ್ತೆ ಉಪ್ಪಿನಕಾಯಿ ಹಾಗಾಗಿ. ಹಾಗೆಯೇ ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡು 2 ಪ್ಯಾಕೆಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಖಾರದ ಪುಡಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇಟ್ಟರೆ ಒಂದು 4 ದಿನ 5 ದಿನಕ್ಕೆಲ್ಲ ಇದು ಚೆನ್ನಾಗಿ ಮಾಗುತ್ತೆ. ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದನ್ನು ಬಾಕ್ಸ್ಗೆ ಹಾಕ್ಕೊಂಡೋಗಿ ಇಂಟರ್ವೆಲ್ ಬಿಟ್ಟಾಗೆಲ್ಲ ತಿಂತಾಯಿದ್ವಿ. ಇದು ಬೆಳೆಸಿಟ್ಟಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನು ಉಪ್ಪಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಮೊಗ್ಗು ಬಿಡಿಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಮೊಗ್ಗು ಇವಾಗ ಸ್ವಲ್ಪ ಬೆಳಗ್ಗೆನೇ ಎಲ್ಲ ಬಿಡಿಸಿ ಕಳಿಸಿದ್ವಿ. ಸ್ವಲ್ಪ ನಮ್ಮ ಮನೆಯವ್ರು ಬಿಡಿಸಿ ಅವ್ರು ಯಾರಿಗೋ ಕೊಟ್ಟಿದ್ರು. ಅಂದರೆ ಹೂವು ಮಾರೋದಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಕೊಟ್ಟು ಬಂದಿದ್ದರು. ಒಂದು 2 ಗಿಡದಲ್ಲಿ ಮಾತ್ರ ನಮ್ಮ ಮನೆಯವ್ರು ಹಂಗೆ ಬಿಟ್ಟು ಬಂದಿದ್ರು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ಯಾಕಂದರೆ 9 ಗಂಟೆಗೆಲ್ಲ ಕೊಟ್ಬಿಡ್ಬೇಕು ಅವ್ರಿಗೆ ಅಂತ ಹೇಳ್ಬಿಟ್ಟು. ಒಂದು 2 ಗಿಡದಲ್ಲಿ ಹಂಗೆ ಬಿಟ್ಟಿದ್ರಲ್ಲ ಅವನ್ನ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಸಣ್ಣದಾಗಿ ಮಳೆ ನಿಂತಾಯಿತ್ತು. ಹಾಗಾಗಿ ಫೋನ್ ನೆನೀತತೆ ಅಂತ ಹೇಳ್ಬಿಟ್ಟು ಛತ್ರಿ ತೊಗೊಬಂದು ಛತ್ರಿ ಇಟ್ಬಿಟ್ಟು ಫೋನ್ನ ನೆನೆಯದೇ ಇರೋ ಥರ ಹೂವು ಬಿಡಿಸ್ಕೊಂಡೆ. ಸ್ವಲ್ಪ ಸಿಕ್ಕಿತ್ತು. ಒಂದು 2 ಗಿಡದಲ್ಲಿ ಬಿಟ್ಟಿದ್ದಿದ್ದು ಅದನ್ನು ತೊಗೊಬಂದು ಈ ಥರ ಬಟ್ಟೆನಲ್ಲಿ ಸುತ್ತಿ ಇಡ್ತಾಯಿದ್ದೀನಿ. ಯಾಕಂದರೆ ಅರಳೋಗ್ಬಿಟ್ರೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಈ ಥರ ಸುತ್ತಿ ಇಟ್ಬಿಟ್ಟೆ. ಅಷ್ಟರಲ್ಲಿ ಮಕ್ಕಳು ಕೂಡ ಬಂದರು ಸ್ಕೂಲಿಂದ. ಇನ್ನು ನೈಟ್ ಊಟಕ್ಕೆ ಮೂಲಂಗಿ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಹಸಿ ಮೂಲಂಗಿ ಗೊಜ್ಜು ತುರಿದಿಲ್ಲ ಇವತ್ತು ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಹಚ್ಚಿರೋಂಥ ಮೂಲಂಗಿ, ಸ್ವಲ್ಪ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಹುರ್ಗಡ್ಲೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ನೆನೆಸಿರುವಂಥ ಹುಣಸೆಹಣ್ಣು ಇದಿಷ್ಟು ತೊಗೊಂಡಿದ್ದೀನಿ. ಇದು ಚೆನ್ನಾಗಿರುತ್ತೆ ಹಸಿ ಮೂಲಂಗಿ ಗೊಜ್ಜು ಮಾಡಿಬಿಟ್ಟು ಮುದ್ದೆ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ನಾನು ಒನ್ ಟೈಮ್ ಮಾಡೋದಾದರೆ ಹುಳಿ ಸಾಂಬಾರು ಮಾಡೋದಿಲ್ಲ. ಈ ಥರ ಗೊಜ್ಜು ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಮೂಲಂಗಿ ಜಾಸ್ತಿ ಇರಲಿಲ್ಲ, 1-2 ಇತ್ತು. ಹಾಗಾಗಿ ಜಾಸ್ತಿ ಇದ್ದರೆ ಹುಳಿ ಸಾಂಬಾರು ಮಾಡ್ಕೊಳ್ತೀನಿ. ಇವಾಗ ಇದೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ನಂತರ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೆನೆಸಿರುವಂಥ ಹುಣಸೆಹಣ್ಣು ನೀರು ಸಮೇತ ಹಾಕ್ಕೊಂಡು ಇದು ಸ್ವಲ್ಪ ನೈಸಾಗಿಯೇ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ರುಬ್ಬಿಟ್ಬಿಟ್ಟು ಇವಾಗ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ನೈಟ್ ಟೈಮ್ ಮುದ್ದೆ ಕಂಪಲ್ಸರಿ ಮಾಡಲೇಬೇಕು. ನನ್ನ ಮಗ ಹೋಮ್ವರ್ಕ್ ಮಾಡೋ ಅಂತ ಹೇಳಿದ್ರೆ ಆಟ ಆಡ್ತಾ ಕುಂತಿದ್ದ ಟಿ ವಿ ನೋಡಿಕೊಂಡು. ನಾವು ಹೋಮ್ವರ್ಕ್ ಮಾಡಂದ್ರೆ ಬೇಗ ಮಾಡಲ್ಲ. ಒದೆ ತಿಂದು ಅಷ್ಟು ಒದೆ ತಿಂತಾನೆ. ಹೇಳಿದ ಮಾತೇ ಕೇಳಲ್ಲ. ನಾನು ಒಂದು 3 ಮುದ್ದೆ ಮಾಡಿಕೊಂಡೆ ಎಲ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಮುದ್ದೆ ಮಾಡಿಟ್ಬಿಟ್ಟು ಇನ್ನು ಸ್ವಲ್ಪ ಹೂವು ಬಿಡಿಸ್ಕೊಂಬಂದು ಇಟ್ಟಿದ್ನಲ್ಲ, ಹಾಗಾಗಿ ಹೂವು ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೆ. ಹೆವಿ ಸೆಕೆ ಅಂತೂ ಸೆಕೆ ಆಗ್ತಾಯಿತ್ತು. ಸ್ವಲ್ಪ ಮಳೆ ಬಂದಿದ್ದಂಗೆ ಇರಲಿ. ಜೋರಾಗಿ ಮಳೆ ಬಂದರೆ ಅಷ್ಟು ಸೆಕೆ ಆಗೋದಿಲ್ಲ. ಸಣ್ಣದಾಗಿ ಅಂದಿದ್ದಕ್ಕೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು. ನಮ್ಮ ಮನೇಲಂತೂ ಎಲ್ಲೂ ಒಂದು ಕಿಟಕಿ ಇಲ್ಲ, ಏನೂ ಇಲ್ಲ. ಗವಾಕ್ಷಿ ಎಲ್ಲ ಮುಚ್ಚಿಬಿಟ್ಟಿದ್ವಿ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ನು ಕರೆಂಟ್ ಹೋದ್ರೆ ಆಯಿತು ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಕಟ್ಟಿ ಇಡ್ತಾ ಇದ್ದೆ. ಒಂದು 2 ಮೊಳ ಆಗೋಷ್ಟು ಸಿಕ್ಕಿತ್ತು ಲಾಸ್ಟಲ್ಲಿ. ಬೆಳಗ್ಗೆ ಟೈಮ್ ಹೆಂಗೆ ಬಿಡಿಸಿದ್ರು ಕೂಡ ಲಾಸ್ಟಲ್ಲಿ ಸ್ವಲ್ಪ ಹೂವು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಈ ಥರ ಕಟ್ಟಿ ಇಟ್ಟೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.